ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ತಮ್ಮ ವಿರುದ್ಧ ದೂರು ನೀಡಿದವರ ವಿರುದ್ಧವೇ ಎಂಎಲ್ಸಿ ಸಿಟಿ ರವಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜಾಮಿಯಾ ಮಸೀದಿ ಅಧ್ಯಕ್ಷ ಮುದಾಸಿರ್ ಫಾಷಾ ವಿರುದ್ಧ ದೂರು ಕೊಟ್ಟಿರೋದು. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಯಾರು ಸಿಟಿ ರವಿ ವಿರುದ್ಧ ಪ್ರಕರಣವನ್ನ ಕೊಟ್ಟಿದ್ರು, ದೂರು ಕೊಟ್ಟಿದ್ರು, ಅವರ ವಿರುದ್ಧವೇ ಸಿಟಿ ರವಿ ದೂರು ಕೊಟ್ಟಿರೋದು. ಜಾಮಿಯಾ ಮಸೀದಿ ಅಧ್ಯಕ್ಷ ಮುದಾಸಿರ್ ಫಾಷಾ ವಿರುದ್ಧ ದೂರು ಕೊಟ್ಟಿರುವುದು. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲು ಮಾಡಿದ್ದಾರೆ. ನಾನು ಮುಸ್ಲಿಮರ ವಿರುದ್ಧ ಯಾವುದೇ ಮಾತುಕತೆಯನ್ನು ಮಾತನಾಡಿಲ್ಲ ಅಂತ ರವಿ ಅವರು ಹೇಳಿರೋದು. ಕೋಮುದ್ವೇಷದ ಭಾಷಣ ಮಾಡಿಲ್ಲ ಅಂತ ಸಿಟಿ ರವಿ ಅವರು ಸ್ಪಷ್ಟನೆ ಕೊಟ್ಟರು. ಪೆಟ್ರೋಲ್ ಟ್ಯಾಂಕ್ಗೆ ಕಡ್ಡಿಗಿರಿದವರನ್ನ ಉದ್ದೇಶಿಸಿ ಮಾತು, ಮಕ್ಕಳ ವಿದ್ಯಾಭ್ಯಾಸದ ಕಾಳಜಿ ಇಲ್ಲದವರ ರಾಜಕೀಯ ಟೀಕೆ, ನನ್ನ ವಿರುದ್ಧ ಸುಳ್ಳು ದೂರು ನೀಡಿ ದ್ವೇಷ ಬಿತ್ತುತ್ತಾ ಇದ್ದಾರೆ ಅಂತ ಸಿಟಿ ರವಿ ಅವರ ಮಾತು. ಇತ್ತೀಚೆಗೆ ಈ ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಂದು ಹೇಳಿಕೆಗಳನ್ನು ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ನಿನ್ನೆ ಸಿಟಿ ರವಿ ಅವರಿಗೆ ಪೊಲೀಸರು ನೋಟಿಸ್ ಕೊಡೋದಕ್ಕೆ ಹೋಗಿದ್ರು. ಈ ನೋಟಿಸನ್ನು ನೀವು ತೆಗೆದುಕೊಳ್ಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸನ್ನು ಪಡೆದುಕೊಂಡಿರಲಿಲ್ಲ ಸಿಟಿ ರವಿ. ಇದೀಗ ಮುಲ್ಲಾ ಹೇಳಿಕೆ ವಿವಾದದ ಎಫ್ಐಆರ್ ಬೆಂಗಳೂರಿಗೆ ವರ್ಗಾವಣೆಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈ ಪ್ರಕರಣ ವರ್ಗಾವಣೆಯಾಗಿರುವುದು. ಎಫ್ಐಆರ್ಗೆ ತಡೆ ಕೋರಿ ಸಿಟಿ ರವಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಅವರ ವಿರುದ್ಧ ದೂರು ದಾಖಲಾಗಿತ್ತು, ಅದಕ್ಕೆ ತಡೆ ಕೊಡಬೇಕು ಅಂತ ಸಿಟಿ ರವಿ ಅವರು ಹೈಕೋರ್ಟ್ ಮೊರೆ ಹೋಗಿರುವುದು. ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರ ನಿವಾಸಕ್ಕೆ ಭದ್ರತೆ ಕೊಡಲಾಗಿದೆ. ನಿನ್ನೆಷ್ಟೇ ಪೊಲೀಸರು ಅವರ ನಿವಾಸಕ್ಕೆ ತೆರಳಿದ್ರು. ನಿಮ್ಮ ವಿರುದ್ಧ ದೂರು ದಾಖಲಾಗಿದೆ, ಈ ನೋಟಿಸನ್ನು ನೀವು ತೆಗೆದುಕೊಳ್ಳಬೇಕು, ವಿಚಾರಣೆಗೆ ಬರಬೇಕು ಅಂತ. ಆದರೆ ಈ ನೋಟಿಸನ್ನು ಸಿಟಿ ರವಿ ಅವರು ಪಡೆದುಕೊಳ್ಳಿಲ್ಲ. ಹೀಗಾಗಿ ನಿಮ್ಮ ಬಲಭಾಗದ ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಸಿಟಿ ರವಿ ಅವರ ನಿವಾಸಕ್ಕೆ ಆ ನೋಟಿಸನ್ನು ಅಂಟಿಸಿ ಬರಲಾಗಿತ್ತು. ಅದಾದ ನಂತರ ಅಲ್ಲಿದ್ದಂಥ ಸಿಟಿ ರವಿ ಅಭಿಮಾನಿಗಳು, ಬೇರೆ ಬೇರೆ ಕಾರ್ಯಕರ್ತರೆಲ್ಲ ಅದನ್ನು ಕಿತ್ತರು ಅನ್ನುವಂಥ ಮಾಹಿತಿ ಎಲ್ಲ ಇತ್ತು. ಇದೀಗ ಯಾರು ಸಿಟಿ ರವಿ ಅವರ ವಿರುದ್ಧ ದೂರು ಕೊಟ್ಟಿದ್ರು ಅವರದ್ದೇ ವಿರುದ್ಧ ದೂರು ಕೊಟ್ಟಿದ್ದಾರೆ. ನಾನು ದ್ವೇಷ ಬಿತ್ತುವ ಬಗ್ಗೆ ಏನು ಮಾತನಾಡಿಲ್ಲ ಅಂತ. ಅಂದರೆ ಈ ಅಕ್ಷರಗಳ ಬರಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರೊಂದು ಪದವನ್ನು ಬಳಕೆ ಮಾಡಿದ್ರು. ಮುಲ್ಲಾ ಎನ್ನುವಂಥ ಒಂದು ಪದವನ್ನು ಕೂಡ ಬಳಕೆ ಮಾಡಿದ್ರು. ಅದರ ವಿರುದ್ಧ ಇದೀಗ ದೂರು ದಾಖಲಾಗಿತ್ತು. ಆ ದೂರಿಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆ ಇದು. ಆ ಹೇಳಿಕೆ ಕೊಟ್ಟ ನಂತರ ಇವರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಇದೀಗ ಯಾರು ದೂರು ಕೊಟ್ಟಿದ್ರು ಅವರ ವಿರುದ್ಧವೇ ಸಿಟಿ ರವಿ ದೂರು ಕೊಟ್ಟಿದ್ದಾರೆ. ನಾನು ಮುಸ್ಲಿಮರ ವಿರುದ್ಧ ಮಾತನಾಡಿಲ್ಲ, ಕೋಮುದ್ವೇಷದ ಭಾಷಣವನ್ನೂ ಕೂಡ ಮಾಡಿಲ್ಲ, ಪೆಟ್ರೋಲ್ ಟ್ಯಾಂಕ್ಗೆ ಕಡ್ಡಿಗಿರಿದವರನ್ನು ಉದ್ದೇಶಿಸಿ ನಾನು ಮಾತನಾಡಿದ್ದು, ಮಕ್ಕಳ ವಿದ್ಯಾಭ್ಯಾಸದ ಕಾಳಜಿ ಇಲ್ಲದವರು ರಾಜಕೀಯ ಟೀಕೆ ಮಾಡ್ತಿದ್ದಾರೆ, ನನ್ನ ವಿರುದ್ಧ ಸುಳ್ಳು ದೂರು ಕೊಟ್ಟು ದ್ವೇಷ ಬಿತ್ತಿದ್ದಾರೆ ಅಂತ ಸಿಟಿ ರವಿ ಅವರ ಮಾತು.